ಈ ಸಂಡೇ ನೀನು ಕಂಪ್ಲೀಟಾಗಿ ಡ್ರೆಸ್ ತಗೋ ಅಂತ ಫುಲ್ ಇವರೇ ಟೇಕ್ ಓವರ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು ಅಂತ ಯೋಚಿಸ್ತಿದ್ವಿ. ಅದಕ್ಕೆ ಇವರು ಯೋಚನೆ ಮಾಡಬೇಡ, ನಾನೇನಾದ್ರು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ರೆಡ್ ಪಾಸ್ತಾನ ಮಾಡಿದ್ದಾರೆ ಅಡುಗೆ ಮಧ್ಯಾಹ್ನಕ್ಕೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಈಸ್ ಅ ವಂಡರ್ಫುಲ್ ಶೆಫ್. ಏನಂದರೆ ಮನೇಲಿ ಕೆಲಸ ಇನ್ನೂ ನಡೀತಾನೇ ಇದೆ. ಸೊ ಅದಕ್ಕೆ ನನಗೂ ಮೇಲಿಂದ ಮೇಲೆ ಕ್ಲೀನ್ ಮಾಡ್ತಾನೆ ಇರಬೇಕು. ಅದಕ್ಕೆ ನನ್ನ ಪೇನ್ ಕೂಡ ಜಾಸ್ತಿ ಹೋಗಿತ್ತು. ಅದಕ್ಕೆ ನೀ ಯೋಚನೆ ಮಾಡಬೇಡ, ಈ ಸಂಡೇ ಕಂಪ್ಲೀಟಾಗಿ ನೀನು ರೆಸ್ಟ್ ತೊಗೋ, ನಾನು ಮಿಕ್ಕಿದ ಕೆಲಸ ಮಾಡ್ತೀನಿ ಅಂದರು. ಆ್ಯಂಡ್ ಮನೆ ಗ್ರಾಸರಿ ಎಲ್ಲ ಖಾಲಿ ಹೋಗಿತ್ತು. ಅದಕ್ಕೆ ಗ್ರಾಸರಿ ಕೂಡ ಆರ್ಡರ್ ಮಾಡಿ ಅದನ್ನು ಫಿಲ್ಲಪ್ ಮಾಡ್ತಿದ್ದಾರೆ. ಇನ್ನು ಆ್ಯಕ್ಚುಲಿ ನಮ್ಮದು ಪ್ಯಾನಲಿಂಗ್ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಇವಾಗ ತಾನೇ ಬಂದು ಎಲ್ಲ ಮೆಟೀರಿಯಲ್ಸ್ ಏನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಹೋದರು. ಮೀನ್ ವೈಲ್ ನಾನು ಕುತ್ಕೊಂಡು ಫುಲ್ ರೆಸ್ಟ್ ಮಾಡ್ತಾಯಿದ್ದೀನಿ, ಟಿ ವಿ ನೋಡ್ತಾ ಇದ್ದೀನಿ. ನೆನ್ನೆ ಹೋಗಿ ಇವರು ಮೈಸೂರಿಂದ ದಿವ್ಯತ್ನ ಇವತ್ತು ಬೆಳಗ್ಗೆ ಕರ್ಕೊಂಬಂದರು. ಸೊ ಕರ್ಕೊಂಬಂದಾದಮೇಲೆ ಪಾಪ ರೆಸ್ಟ್ ತೊಗೊಳ್ದೆ ಮನೆ ಕೆಲಸ ಎಲ್ಲ ನನಗೆ ಮಾಡಿಕೊಡ್ತಾ ಇದ್ದಾರೆ. ನಾನು ಇನ್ನೂ ನಿಮಗೆ ಮನೇಲಿ ಏನೇನು ಕೆಲಸ ಮಾಡಿಸ್ತೀವಿ ಅಂತ ತೋರಿಸಿಲ್ಲ. ಏನಕ್ಕಂದರೆ ಇನ್ನೂ ತುಂಬ ಪೆಂಡಿಂಗ್ ಕೆಲಸಗಳಿದೆ. ಇನ್ನೂ 2-3 ದಿನ ಹಿಡಿಬೋದು. ಮೋಸ್ಟ್ಲಿ ನಾಳೆ ಶುರು ಆದರೆ ಇನ್ನೂ 1-2 ಡೇಸ್ ಆಗುತ್ತೆ. ಅದಕ್ಕೆ ಒಂದೇ ಸತಿ ಕಂಪ್ಲೀಟ್ ಆದಮೇಲೆ ಎಲ್ಲ ತೋರಿಸೋಣ ಅಂತ. ಸೊ ನೋಡಿ, ನಾರ್ತ್ ಇಂಡಿಯನ್ ಹಸ್ಬೆಂಡ್, ಸೌತ್ ಇಂಡಿಯನ್ ಹಸ್ಬೆಂಡ್, ಯಾರೇ ಆಗಲಿ ನಮಗೆ ಕಷ್ಟ ಆದಾಗ ಹೆಲ್ಪ್ ಮಾಡಿದ್ರೆ ಸಾಕಲ್ವ. ಸೊ ಅಫ್ಕೋರ್ಸ್ ಈಸ್ ಆಲ್ವೇಸ್ ದೇರ್. ನನಗೆ ಎಷ್ಟು ಬೇಕೋ ಅಷ್ಟು ರೆಸ್ಟ್ನ ಕೊಡ್ತಾರೆ. ಇಲ್ಲಾಂದರೆ ನನಗೂ ಕ್ರಾನಿಕ್ ಪೇಯ್ನ್ ಇರೋದಲ್ವ, ಯಾವಾಗಂದದು ಆವಾಗ ಫ್ಲೇರಪ್ ಆಗೋಗುತ್ತೆ. ಸೊ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಹೀ ಈಸ್ ವಂಡರ್ಫುಲಿ ಟೇಕಿಂಗ್ ಕೇರ್ ಆಫ್ ಮೀ.